ಪುಟಾಣಿ ಕಂದಮ್ಮನ ಉಸಿರನ್ನೇ ನಿಲ್ಲಿಸಿ ಬಿಟ್ಟಿದ್ದಾನೆ ಸ್ವತಃ ತಂದೆ. ಮಗು ಅಜ್ಜನ ಜೊತೆ ಇರಬೇಕು ಅಂತ ಹೇಳಿ ಹಠ ಹಿಡಿದಂತಹ ಕಾರಣಕ್ಕೆ ತನ್ನದೇ ಕಂದನನ್ನ ಕೊಂದು ಬಿಟ್ಟಿದ್ದಾನೆ ಇಲ್ಲೊಬ್ಬ ಪಾಪಿ ತಂದೆ. ಅಜ್ಜನ ಜೊತೆ ಇರೋಕೆ ಮೊಮ್ಮಗಳು ಹಠ ಹಿಡಿತಾಳೆ. ಇದರಿಂದ ರೊಚ್ಚಿಗೆದ್ದಂತಹ ತಂದೆ ಆ ಪುಟಾಣಿಯ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದಾನೆ. ಕ್ಷಣಿಕ ಕೋಪ ಆ ಮಗುವಿನ ಜೀವವನ್ನೇ ತೆಗೆದುಬಿಟ್ಟಿದೆ. ಇಂಥದ್ದೊಂದು ದಾರುಣ ಘಟನೆಗೆ ಸಾಕ್ಷಿಯಾಗಿದ್ದು ತೆಲಂಗಾಣದ ಯಾದಾದ್ರಿಯ ಭುವನಗಿರಿ ಜಿಲ್ಲೆ. ತಾತನ ಒಡನಾಟಕ್ಕಾಗಿ ಹಂಬಲಿಸಿದಂತಹ ಕಂದಮ್ಮ 2.5 ವರ್ಷದ ಮಗು, ಪುಟ್ಟ ಮಗಳು, ಆಕೆಯ ಜೀವವನ್ನೇ ತಂದೆ ತೆಗೆದುಬಿಟ್ಟಿದ್ದಾನೆ. ಜೀವ ಕಳ್ಕೊಂಡಂತಹ ತನ್ನ ತಂದೆ ಕೈಯಿಂದಾನೇ ಜೀವವನ್ನ ಕಳ್ಕೊಂಡಂತಹ ಆ 2.5 ವರ್ಷದ ಕಂದಮ್ಮನ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆ ಮಗುವಿನ ಸಾವಿಗೆ ಕಾರಣನಾದಂತಹ ಆ ತಂದೆಯ ಫೋಟೋನ ಗಮನಿಸ್ತಾ ಇದ್ದೀರಿ. ಶ್ರೀರಾಮುಲು ಅಂತ ಹೇಳಿ ಹೆಸರು, ಆರೋಪಿಯ ಹೆಸರು ಶ್ರೀರಾಮುಲು. ಈ ಘಟನೆಯ ಹಿನ್ನೆಲೆ ಏನು? ಹನ್ಮಾಪುರ ಗ್ರಾಮದ ಶ್ರೀರಾಮುಲು ಈತನಿಗೆ ಕಿವಿ ಕೇಳ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. 3 ವರ್ಷಗಳ ಹಿಂದೆ ಹೈದರಾಬಾದ್ನ ನಾಗಮಣಿ ಜೊತೆ ಈತನ ಮದುವೆಯಾಗಿತ್ತು. ನಾಗಮಣಿ ಕೂಡ ವಿಕಲಚೇತನರು. ಈ ದಂಪತಿಗೆ ನಿತ್ಯಶ್ರೀ ಅನ್ನುವಂಥ ಈ 2 ವರ್ಷದ ಮುದ್ದಾದ ಕಂದಮ್ಮ. ಈ ಪುಟ್ಟ ಕಂದಮ್ಮನ ಈಗಷ್ಟೇ ಅದು ಪುಟ್ಟ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿತ್ತು. ಅಪ್ಪ ಅಮ್ಮನ ಪಾಲಿಗೆ ಅದೇ ಪ್ರಪಂಚ ಆಗಿತ್ತು. ಆದರೆ ಕಳೆದ ಕೆಲ ತಿಂಗಳಿನಿಂದ ಶ್ರೀರಾಮುಲು ಹಾಗೆ ನಾಗಮಣಿ ಮಧ್ಯೆ ಯಾವುದೋ ಸಣ್ಣ ಪುಟ್ಟ ವಿಚಾರ ಗಲಾಟೆ ನಡೀತಾ ಇತ್ತಂತೆ. ಈ ಗಲಾಟೆಯಿಂದ ಬೇಸತ್ತಂತಹ ನಾಗಮಣಿ ಮಗಳ ಜೊತೆ ಸೀದಾ ತವ್ರ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ಲು. ಅದಾದ ನಂತರ ಮನೆಯವರು ಬರ್ತಾರೆ, ಸಂಧಾನ ಮಾಡ್ತಾರೆ. ಆ ಸಂಧಾನದ ನಂತರದಲ್ಲಿ ಮತ್ತೆ ನಾಗಮಣಿ ಪತಿಯ ಜೊತೆ ವಾಪಸ್ ಆಗ್ಬಿಡ್ತಾಳೆ. ಆದ್ರೆ ಆ ಗ್ಯಾಪ್ನಲ್ಲಿ ಮಗು ನಿತ್ಯಶ್ರೀ ತನ್ನ ತಾತನನ್ನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ಲಂತೆ. ತಾತನನ್ನ ಬಿಟ್ಟಿರೋಕಾಗದೆ ಮಗು ವಾಪಸ್ ತನ್ನ ತಂದೆ ಮನೆಗೆ ಬಂದ್ರೂ ಕೂಡ ಹಠ ಹಿಡಿತಾ ಇತ್ತು. ಅದೇ ಕಾರಣಕ್ಕಾಗಿ ಗಂಡ ಹೆಂಡತಿ ಮಧ್ಯೆ ಮತ್ತೆ ಜಗಳ ಶುರುವಾಗತ್ತೆ. ಆಗ ನಾಗಮಣಿ ತನ್ನ ತಂದೆಯನ್ನ ಬನ್ನಿ ನೀವು ಊರಿಗೆ ಅಂತ ಹೇಳಿ ಫೋನ್ ಮಾಡಿ ಕರೆಸ್ಕೊಳ್ತಾಳೆ. ಮಗಳು ಹಾಗೆ ಮೊಮ್ಮಗಳನ್ನ ತನ್ನ ಜೊತೆ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಮಲ್ಲಯ್ಯ, ಅಂದ್ರೆ ಆ ಮಹಿಳೆಯ ನಾಗಮಣಿಯ ತಂದೆ, ಅವರು ಹನ್ಮಾಪುರಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಮಗು ಓಡ್ ಬಂದು ತಾತನ ಮಡಿಲಲ್ಲಿ ಕೂತ್ಕೊಂಡ್ಬಿಡುತ್ತಂತೆ. ಹೆಂಡತಿ ಮತ್ತು ಮಗು ತನ್ನನ್ನ ಮತ್ತೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಶ್ರೀರಾಮುಲು ಆತ ಆಕ್ರೋಶಗೊಂಡಿದ್ದ. ತಕ್ಷಣ ಮಗುವನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಗ್ರಾಮದ ಹೊರವಲಯದ ಕೆರೆ ಬಳಿ ಹೋಗ್ತಾನಂತೆ. ಅಲ್ಲಿ ಮಗು ಜೋರಾಗಿ ಅಳೋಕ್ ಶುರು ಮಾಡಿದಾಗ ಕೋಪಗೊಂಡಂತಹ ಶ್ರೀರಾಮುಲು ಮಗುವಿನ ಮೂಗು ಹಾಗೆ ಬಾಯಿಯನ್ನ ಬಿಗಿಯಾಗಿ ಒತ್ತಿ ಉಸಿರುಗಟ್ಟಿಸಿ ಜೀವನ ತೆಗೆದಿದ್ದಾನೆ. ಅದಾದ ನಂತರ ತಂದೆಗೆ ತಾನು ಎಂಥ ಕೃತ್ಯ ಮಾಡಿದೆ ಅನ್ನೋದು ಗೊತ್ತಾಗಿದೆ. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾನು ಮಾಡಿದಂತಹ ಕ್ರೌರ್ಯವನ್ನ ಹೇಳಿದ್ದಾನೆ. ಪೊಲೀಸರಿಗೆ ಶರಣಾಗಿದ್ದಾನೆ. ಅದಾದ ಬಳಿಕ ವಿಷಯ ತಿಳಿದಂತಹ ನಾಗಮಣಿ ಕಣ್ಣೀರು ಹಾಕ್ತಾ ತನ್ನ ಪತಿ ಮಾಡಿದಂತಹ ಕ್ರೌರ್ಯವನ್ನ ತಾನೇ ಪೊಲೀಸರಿಗೆ ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾಳೆ. ಅಂದ್ರೆ ಇಡೀ ಪ್ರಕರಣ ಮಗು ತಾತನನ್ನ ಹಚ್ಕೊಂಡಿತ್ತು ಅನ್ನುವಂತಹ ಕಾರಣಕ್ಕಾಗಿ ತಂದೆ ಇಲ್ಲಿ ಕ್ರೌರ್ಯವನ್ನ ತೋರಿಸ್ತಾನೆ. ಆ ಮಗುವಿನ ಮೇಲೆ ಆತನಿಗೆ ಪ್ರೀತಿ ಇರಲಿಲ್ಲ ಅಂತಲ್ಲ, ಆದ್ರೆ ಮಗು ಹಾಗೆ ಹೆಂಡತಿ ತನ್ನನ್ನ ಮತ್ತೆ ಬಿಟ್ಟು ಹೋಗ್ತಾರೆ ಅನ್ನುವಂಥ ಆಕ್ರೋಶ. ಆದ್ರೆ ಕ್ಷಣಿಕದ ಕೋಪ ಆ 2 ವರ್ಷದ ಪುಟ್ಟ ಕಂದಮ್ಮನ ಜೀವನೇ ತೆಗೆದುಬಿಟ್ಟಿದೆ. ತಂದೆಯನ್ನ ಜೈಲು ದಾರಿ ಹಿಡಿಯೋ ಹಾಗೆ ಮಾಡಿದೆ. ಇತ್ತ ಮಗುವನ್ನ ಕಳ್ಕೊಂಡಂತಹ ನಾಗಮಣಿ ಆಘಾತಕ್ಕೆ ಈಡಾಗ್ಬಿಟ್ಟಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.